ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಭಾಳ ದಿವಸ ಆಗಿತ್ತು ರೆಸಿಪಿ ಮಾಡಿ ಹಾಕೋಕ್ಕಾಗಿರಲ್ಲ. ಬಟ್ ಇವಾಗ ನಾಟಿ ಕೋಳಿ ಸಾಂಬಾರು ಇವತ್ತು ಮಾಡಿ ತೋರಿಸೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಥರ ಮಾಡಿ ನೋಡ್ರಿ, ಸಖತ್ತಾಗಿ ಸೂಪರ್ ಆಗಿರ್ತೈತಿ ಫ್ರೆಂಡ್. ಬರೀ ಹೋಗಿ ನೋಡ್ಕೊಂಬರೋಣ ಏನೇನು ಬೇಕಂತ ಹೇಳಿ. ಇಲ್ಲ ನೋಡ್ರಿ ಫ್ರೆಂಡ್ಸ್, ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ನಾನು 3 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿನಿ. ಆಮೇಲೆ ಒಂದು 2 ಬೆಳ್ಳುಳ್ಳಿ ಬೇಕಿದ್ದಕ್ಕೆ ನೋಡಿರಿ. 2 ಬೆಳ್ಳುಳ್ಳಿ ಹಾಕೊಂಡೇನಿ. ಸ್ವಲ್ಪ ಶುಂಠಿ ತೊಗೊಂಡೇನಿ, ಒಂದು ಸಣ್ಣ ಪೀಸ್ ತೊಗೊಂಡು ಹಾಕೊಂಡ್ಮೇಲೆ ಏನೆಲ್ಲ ಒಂದು 2 ಉಳ್ಳಾಗಡ್ಡಿ ತೊಗೊರಿ. ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡ್ಕೊಂಬಿಟ್ಟು ಹಾಕೊಂಬಿಡೋಣ ನೋಡಿರಿ. ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳೋಣ. ಫ್ರೈ ಮಾಡ್ಕೊಳೋಕ್ಕಿಂತ ಮುಂಚೆ ಇದಕ್ಕೆ ಏನಂದ್ರೆ ಒಂದು 2 ಟಮಾಟೆ ಹಣ್ಣು ಬೇಕು ನೋಡಿರಿ. ಟಮಾಟೆ ಹಣ್ಣು ಅದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ, ಈ ಮೊಟ್ಟೆ ಕೋಳಿ ಸಾರು ಐತಲ್ಲ, ನನಗೂ ಮೊದಲು ಇಷ್ಟ ಆಗ್ತಿದ್ದಿಲ್ಲ, ತಿಂದಿದ್ದಿಲ್ಲ. ಬಟ್ ಆದ್ರೆ ಇವಾಗ ನಮ್ಮ ಸಿಸ್ಟಮ್ನೇ ಮಾಡ್ತಾರೆ, ಸಿಕ್ಕಾಪಟ್ಟೆ ಟೇಸ್ಟ್ ಆಗ್ತೈತೆ. ಸೇಮ್ ನಾಟಿ ಕೋಳಿ ಥರನೇ ಬರ್ತೈತೆ ನೋಡಿರಿ. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳೋಣ ನೋಡಿ ಫ್ರೆಂಡ್ಸ್. ಉರಿಯೋದು ಯಾಕಂದ್ರೆ ಹಸೆ ವಾಸನೆ ಹೋಗ್ಬಿಟ್ರೆ ಸಾರು ಚೆನ್ನಾಗೈತೆ, ಟೇಸ್ಟ್ ಮಸ್ತ್ ಬರ್ತೈತೆ. ಈಗ ಉರಿಲಂಗನ ಹಾಕ್ಬೋದು ನಾವು, ಬಟ್ ಅಷ್ಟೊಂದು ರುಚಿ ಬರಲ್ಲ ನೋಡಿರಿ. ಇದು ಹುರಿಯಾಗಿದ್ದರಿಂದ ಅದ್ರದ್ದು ಹಸೆ ಸ್ಮೆಲ್ಲೆಲ್ಲ ಹೋಗ್ಬಿಡ್ತೈತಲ್ಲ, ಭಾಳ ಟೇಸ್ಟಾಗಿ ಬರ್ತೈತೆ ನೋಡಿರಿ. ಹುರ್ಕೊಂಡ ಮ್ಯಾಗ ಈಗ ಸೈಡಿಗೆ ಇಟ್ಕೊಂಬಿಡೋಣ. ಒಂದು ಪ್ಲೇಟಿಗೆ ಹಾಕೊಂಡೆ ನೋಡಿರಿ, ಇಲ್ಲಿ ಹಾಕೊಂಡೇನೆ. ಈ ಥರ ಹಾಕೊಂಬಿಟ್ಟು ಸೈಡ್ ಹಾಕೊಂಬಿಡೋಣ. ಈಗ ಸ್ವಲ್ಪ ಮಸಾಲೆ ಐಟಮ್ ಬೇಕು. ಮಸಾಲೆ ಐಟಮ್ಗೆ ಇಲ್ಲಿ ಏನೇನು ತೊಗೊಂಡೇನಂದ್ರೆ ನಾನು ನೋಡಿರಿ, 2 ಏಲಕ್ಕಿ ತೊಗೊಂಡೇನಿ, ಸ್ವಲ್ಪ 4 ಚಕ್ಕೆ, ಬಡೆ ಸೊಪ್ಪು, ಆಮೇಲೆ ಕಾಳು ಮೆಣಸು ಮತ್ತು ಒಂದು 2 ಲವಂಗ ತೊಗೊಂಡೇನಿ. ತೊಗೊಂಡನ್ನ ಹಾಕೊಂಬಿಡೋಣ. ಹಾಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂಬಿಟ್ಟು ಫ್ರೈ ಮಾಡ್ಕೊಂಬಿಡೋಣ. ಸಾರು ಮಾತ್ರ ಸೂಪರಾಗಿ ಸಖತ್ತಾಗಿತ್ತು. ಬಟ್ ಇನ್ನೊಂದು ಏನಂದ್ರೆ, ಚಿಕನ್ನ ನಾವು ಸಿಟಿ ಓಡಿಸ್ಕೊಳೋದು ಬೇಕಿಲ್ಲ, ಕುಕ್ಕರ್ನೇ ಹಾಕ್ಕೊಂಡು ಅದನ್ನೆಲ್ಲ ಆಮೇಲೆ ತೋರಿಸ್ತೇನೆ ನಿಮಗೆ ಹೆಂಗೆ ಏನಂತೇಳಿ ನೋಡಿರಿ. ಸ್ವಲ್ಪ ಯಾಕಂದ್ರೆ ಇದ್ರದ್ದು ಮಾಂಸ ಸ್ವಲ್ಪ ಗಟ್ಟಿ ಇರ್ತೈತಲ್ಲ, ಅದಕ್ಕೆ ನೋಡಿರಿ. ನಾನು ಅರ್ಧ ತೆಂಗಿನಕಾಯಿ ತೊಗೊಂಡಿನಿ. ಅರ್ಧ ತೆಂಗಿನಕಾಯಿನ ಅದಕ್ಕೆ ಹಾಕ್ಬಿಡೋಣ ತುರ್ಕೊಂಡು. ನೋಡಿರಿ, ಹಾಕೊಂಡ್ಬಿಟ್ಟು ಫ್ರೈ ಮಾಡಿಬಿಡೋಣ. ಈ ಥರ ಆಯ್ತಲ್ಲ. ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಐಟಮ್ ಇನ್ನೊಂದು ಸ್ವಲ್ಪ ಹಾಕೋಬೇಕು, ಪೌಡ್ರ್ ಹಾಕೋಬೇಕೈತೆ ನಾವಿಲ್ಲೇ. ಅದೇನೇನಂತ ಹೇಳ್ತೇನೆ ನೋಡಿರಿ. ಇಲ್ಲೇ ನಾನೀಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೇನೆ ನೋಡಿ. 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಅರಶಿನ ಪೌಡ್ರ್ ಹಾಕ್ಕೊತಾ ಇದ್ದೇನೆ ನೋಡಿರಿ. ಇಷ್ಟೆಲ್ಲ ಸ್ವಲ್ಪ ಐಟಮ್ ಜಾಸ್ತಿ ಬೇಕಾಗ್ತೈತಿ. ಇದಕ್ಕೆ ಹುರ್ಕೊಳಕ್ಕೆ ಸ್ವಲ್ಪ ಎಲ್ಲನೂ ಹುರಿಬೇಕಾಗಿತ್ತು. ಪೂರ ಹುರಿದ್ರೆ ಈಜಿ ಆಕೈತಿ, ಮಿಕ್ಸಿ ಹಾಕ್ಬಿಟ್ರೆ ಮುಗೀತು. ಸಾರು ಮಾಡೋದೇನು ಭಾಳತ್ತಾಗಲ್ಲ ನೋಡಿರಿ. ಒಂದು ಲೈಟಾಗಿ ಸ್ವಲ್ಪ ಕೆಂಪಾಗೋ ತನಕ ಹುರಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇಷ್ಟು ಹುರಿದ್ರೆ ಸಾಕು. ಇದಕ್ಕೂ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ ನೋಡಿ. ಒಂದಿಷ್ಟು ಹಾಕಿದ್ರೆ ಸಾಕು. ಹಾಕೊಂಬಿಟ್ಟು ಹುರಿದ್ಬಿಟ್ರೆ ಅದಂಗೆ. ಮತ್ತು ಇನ್ನೊಂದು ಏನಂದ್ರೆ, ಭಾಳ ದಿವಸ ಆಯ್ತು ನನಗೆ ಇದು ಅಡುಗೆ ರೆಸಿಪಿ ಮಾಡಿ ಹಾಕೋಕ್ಕಾಗಿದ್ದಿಲ್ಲ. ಅದಕ್ಕಾಗಿ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡಿ ಹಾಕೋಣ ಅಂಥೇಳಿ ನಾಟಿ ಕೋಳಿ ಸಾಂಬಾರ್ದು ರೆಸಿಪಿ ಹಾಕ್ತಾಯಿದ್ದೇನೆ ನೋಡಿರಿ. ಇಷ್ಟು ಐಟಮನ್ನು ಇದನ್ನು ಸೈಡ್ ಇಟ್ಕೊಂಬಿಡೋಣ ಈಗ ನೋಡಿರಿ. ಇಲ್ಲೇ ಅದ್ರ ಮೇಲೆ ಹಾಕ್ಬಿಟ್ಟೆ ನಾನು. ಮೊದಲು ಹುರ್ಕೊಂಡು ಸೈಡ್ ಇಟ್ಟಿದ್ದಲ್ಲ, ಅದ್ರ ಮೇಲೆ ಹಾಕಿಟ್ಕೊಂಡೇನೆ. ಈಗ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂಬಿಟ್ಟು ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡೇನೆ ನಾನು. ಇಲ್ಲೇ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನೆ. ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿ ಇದೆ. ಮತ್ತು ಇನ್ನೊಂದು ಬರ್ತೈತೆ ಏನದ, ಡಬ್ಗಿರಿ ಅಂತ ಬರ್ತೈತಲ್ಲ, ಡಬ್ಗಿರಿನೂ ತೊಗೊಂಡೇನಿ ನಾನು. ಯಾಕಂದರೆ 2 ಸೇರಿ ಹಾಕ್ಕೊಂಡೇನೆ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ. ಇದೊಂದು 17 ಮೆಣಸಿನ್ಕಾಯಿ ತೊಗೊಂಡೇನೆ ನಾನು, 15 ನೋಡಿರಿ. ಈಗ ತೊಗೊತಾ ಇದ್ದಾನೆ ನೋಡಿರಿ, ಇದು ಡಬ್ಗಿರಿ ಅಂಥೇಳಿ. ಇದು ಖಾರ ಕಡಿಮೆ ಇರ್ತೈತಿ. ಇದೊಂದು 20 ತೊಗೊಂಡೇನೆ ನಾನು. ಸ್ವಲ್ಪ ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ನೋಡ್ಕೊಂಡು ಕಮ್ಮಿ ಹಾಕೋರಿ, ಏನು ತೊಂದರೆ ಇಲ್ಲ ನೋಡಿರಿ. ಎಲ್ಲ ಸೇರಿ ಒಂದು 40 ಮೆಣಸಿನ್ಕಾಯಿ ಇದಾವೆ. ಬಟ್ ಡಬ್ಗಿರಿ ಖಾರ ಇರಲ್ಲ, ಅದಕ್ಕಾಗಿ ಹಾಕೊಂಡಿದ್ದೆ. 2 ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂಥೇಳಿ ನೋಡಿರಿ. ಇದು ಏನು ಭಾಳಷ್ಟು ಹುರಿಬೇಕಂತೇನಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಲೈಟಾಗಿ ಹುರಿದ್ರೆ ಸಾಕು ನೀವು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂಡು ಹುರಿದ್ಬಿಟ್ರೆ ಸಾಕದೆ ನೋಡಿರಿ. ಇವಾಗ ಆಯಿತು, ಇಷ್ಟು ಹುರಿದ್ರೆ ಸಾಕು. ಈಗ ನೋಡಿರಿ, ಎಲ್ಲನೂ ಒಂದರಲ್ಲೇ ಹಾಕಿಟ್ಟೆ ನಾನು. ಏನೇನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಕಂಪ್ಲೀಟ್ ಇದ್ರಾಗ ಹಾಕಿಟ್ಟೇನೆ. ಇದು ಸ್ವಲ್ಪ ಆರ್ಲಿ ಆಮೇಲೆ ಮಿಕ್ಸಿಗೆ ಹಾಕೋಣಂತ. ಬಿಸಿದ ಮಿಕ್ಸಿ ಹಾಕಿರೋ ಸರಿ ಆಗಲ್ಲ ನೋಡಿ ಫ್ರೆಂಡ್ಸ್. ಇಲ್ಲೇ ನೆಕ್ಸ್ಟ್ ಇನ್ನೊಂದು ಉಳ್ಳಾಗಡ್ಡಿನ ಹುರ್ಕೊತಾ ಇದ್ದೇನೆ ನಾನು. ಒಂದು ಉಳ್ಳಾಗಡ್ಡಿ ತೊಗೊಂಡೇನೆ ದೊಡ್ಡದು. ಇದನ್ನು ಯಾಕೆ ತೊಗೊಂಡೇನೆ ಅಂದ್ರೆ, ನಾನು ಚಿಕನ್ ಒಳಗೆ ಏನು ಬಾಯ್ಲ್ ಮಾಡ್ತೇನಲ್ಲ, ಚಿಕನ್ ಸಿಟಿ ಹೊಡ್ತೇನಲ್ಲ, ಅದ್ರೊಳಗೆ ಹಾಕಕ್ಕೆ ತೊಗೊಂಡೇನೆ ನಾನು. ಅದನ್ನೊಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಭಾಳ ತನಕ ಏನು ಬೇಡ, ಒಂದು 2 ನಿಮಿಷ 1 ನಿಮಿಷದೊಳಗೆ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ನೀವು
ನೋಡಿರಿ ಈ ಥರ ಫ್ರೈ ಮಾಡ್ಕೊಂಬಿಟ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇಷ್ಟಾದ್ರೆ ಸಾಕು. ಇದನ್ನು ಏನಿಲ್ಲ, ಈಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಸಾಕದ ಎಣ್ಣೆ ಹಾಕ್ಕೊಂಡು. ನೋಡಿ ಇಷ್ಟಾದ್ರೆ ಸಾಕು ಫ್ರೆಂಡ್. ಇವಾಗ ನೋಡಿರಿ ಇಲ್ಲೇ ಚಿಕನ್ ತೊಗೊಂಡು ಒಂದು ಕೋಳಿ ಅದು KG ಗಂಟ್ಲೆ ಕೊಡಲ್ಲ ಅವರು. ಒಂದು ಕೋಳಿಗೆ 200 ರೂಪಾಯಿ, ಹಂಗೆ 200 ರೂಪಾಯಿ. ನಾನೇನು ಮಾಡಿದೆ ಅಂದ್ರೆ ನೋಡಿರಿ ಅದ್ರೊಳಗೆ ಮೊಟ್ಟೆ ಎಲ್ಲ ಹೊಡೆದಾಗೈತೆ. ನಾನೇನು ಮಾಡಿದೆ ಅಂದ್ರೆ ನಾನು ಮನೆಗೆ ತೊಗೊಂಬಂದೆ, ಸುಟ್ಟೇವದನ್ನ. ಯಾಕಂದ್ರೆ ಇದು ಸುಡೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ. ಅಂಗಡಿ ಒಳಗಾರ ಸುಟ್ಟು ಕೊಡಲ್ಲ ನಮ್ಗೆ ಅವರು, ಸುಮ್ಮನೆ ಹಂಗೆ ಕ್ಲೀನ್ ಮಾಡಿಕೊಟ್ಬಿಡ್ತಾರೆ. ಬಟ್ ಯಾವಾಗಲೂ ಮೊಟ್ಟೆಗಳೇ ಮನೆ ತಂದು ಸುಟ್ಟು ಮಾಡಿರಿ ನೀವು, ಅದ್ರ ಟೇಸ್ಟೇ ಬೇರೆ. ನೋಡಿರಿ ನಾವು ಒಂದು ಕೋಳಿದೆ ಕಂಪ್ಲೀಟಾಗಿ ಅದನ್ನು ತುಪ್ಪಳ ಎಲ್ಲ ಬಿಸಿನೀರಾಗಿ ತೊಳೆದೆ ಸುಟ್ಟು ಕಟ್ ಮಾಡಿದ್ದೆ. ಅದಕ್ಕೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಉಳ್ಳಾಗಡ್ಡಿನ ಹಾಕ್ಬಿಡನ್ರಿ ಅದಕ್ಕೆ. ನೋಡಿರಿ ಇದು ಮಾಮೂಲಿ ಚಿಕನ್ ಥರ ಇರಲ್ಲ, ಗಟ್ಟಿ ಭಾಳ ಇರ್ತೈತಿ, ಮಾತ್ರ ಟೇಸ್ಟ್ ಮಾತ್ರ ಸೂಪರ್. ಇದಕ್ಕೇನಿಲ್ಲ ನೋಡಿರಿ, ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೇನೆ ನಾನು. ಆಮೇಲೆ ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೇನೆ. ನೋಡಿರಿ ನೀರು ಹಾಕ್ಬಿಡೋಣ. ಇದಕ್ಕೆ ನೀರು 1-2 ಗ್ಲಾಸ್ ಹಾಕೊತಾ ಇದ್ದೇನೆ ನಾನು. ಅಂದರೆ ಸ್ವಲ್ಪ ನೀರು ಇರ್ಬೇಕು ನೋಡಿರಿ. ಇಷ್ಟ ಚಿಕನ್ ಮುನ್ಗೋಷ್ಟು ನೀರು ಹಾಕ್ಬಿಟ್ಟು ಏನಿಲ್ಲ ಇದಕ್ಕೆ ಕರೆಕ್ಟಾಗಿ ಫ್ರೆಂಡ್ಸ್ ನಾನು 8 ಸೀಟಿ ಹೊಡ್ಸೀನಿ. ಅದು ಸೀಟಿ ಹೊಡೆ ಮಟ್ಟ ಇದನ್ನ ಮಿಕ್ಸಿ ಹಾಕ್ಕೊಂಬರೋಣ. ಮಿಕ್ಸಿಗೆ ನೋಡ್ರಿ ಸಣ್ಣಗೆ ಹಾಕ್ರಿ. ಇವಾಗ ಏನು ನಾವು ಫ್ರೈ ಮಾಡಿಬಿಟ್ಟೇವಲ್ಲ, ಈಗ ಮಿಕ್ಸಿ ಹಾಕಿದ ಮೇಲೆ ಖಾರ ಗಮ್ ಅಂತ ಮಸ್ತ್ ವಾಸನೆ ಬರ್ತಾಯಿದೆ, ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಯಾಕಂದ್ರೆ ಹಸಿ ವಾಸನೆ ಏನೂ ಇರೋಂಗಿಲ್ಲ, ಎಲ್ಲ ಫ್ರೈ ಮಾಡಿರ್ತೀವಲ್ಲ ಭಾಳ ಚೆನ್ನಾಗಿ ಬರ್ತೈತಿ. ನೋಡಿರಿ ಮಿಕ್ಸಿ ಹಾಕೊಂಬಂದೆ ನಾನು. ಇಷ್ಟು ಸಣ್ಣ ಮಾಡ್ಬೇಕು ನೀವು, ಮಾಡಿಬಿಟ್ರೆ ರೆಡಿ ಆದಂಗೆ. ಇನ್ನು ಅದೊಂದು ಸೀಟಿ ಆಗ್ಬಿಟ್ರೆ ಚಿಕನ್ ಕಂಪ್ಲೀಟಾಗಿ ಸಾರು ಮಾಡೋದೇನು ಭಾಳತ್ತಾಗಲ್ಲ ನಮಗೆ. ನೋಡಿರಿ ಇವಾಗ ಸೀಟಿ ಆಯ್ತು ನಮ್ಮದು ಚಿಕನ್. ಸುಮಾರು ಇಲ್ಲಿ 8 ಸೀಟಿ ಹೊಡ್ಸೀನಿ ನಾನು. ನೀವು ಅಷ್ಟೇ ಹೊಡಿಸ್ರಿ, ಮತ್ತು 3-4 ಹೊಡಿಸಿದ್ರೆ ನಿಮ್ಗೆ ಅದು ತಿನ್ನೋಕ್ಕಾಗಲ್ಲ, ಇನ್ನೂ ಗಟ್ಟಿ ಭಾಳ ಇರ್ತೈತಿ. ನೋಡಿರಿ ಈಗ ಸೀಟಿ ಆರ್ಲಿ, ಅದು ಸೀಟಿ ತೆಗೆದಿಟ್ಟಿನ ಆರ್ಲಿ. ಈಗ ಏನಿಲ್ಲ ಒಂದು ಪಾತ್ರೆ ತೊಗೊಂಬಿಟ್ಟೆ. ನೋಡಿರಿ ಪಾತ್ರೆ ತೊಗೊಂಡು ಏನಿಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋರಿ ಇದಕ್ಕೆ ಸ್ವಲ್ಪ. ಯಾಕಂದ್ರೆ ಈ ಚಿಕನ್ ಒಳಗಡೆ ಕೊಬ್ಬು ಇರೋಂಗಿಲ್ಲ, ಅಷ್ಟು ನಾರ್ಮಲ್ ಚಿಕನ್ ಥರ ಕೊಬ್ಬು ಇರೋಲ್ಲ. ಅದಕ್ಕೆ ಅದ್ರ ಒಳಗೆ ಎಣ್ಣೆ ಅಂಶ ಕಮ್ಮಿ ಇರ್ತೈತಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಣ್ರಿ. ಹಾಕೊಂಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡೋಣ. ಹಾಕಿದ ಮೇಲೆ ಏನಿಲ್ಲ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಕೊಂಬಂದಿದ್ವಲ್ಲ ಆ ಮಸಾಲ ಡೈರೆಕ್ಟ್ ಹಾಕೋದು. ಅದಕ್ಕೆ ಮತ್ತೇನಿಲ್ಲ, ಮಸಾಲ ಹಾಕ್ಬಿಟ್ರೆ ಆಯ್ತು. ನೋಡಿರಿ ಈಗ ಮಸಾಲ ಹಾಕ್ತೇನೆ ನಾನು. ಈ ಥರ ಮಸಾಲ ಹಾಕ್ಬಿಟ್ರೆ ಮುಗೀತದೆ. ನೀರು ಅನ್ಕೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಚಿಕನ್ ಏನು ಸಿಟಿ ಹೊಡಿ ಹಾಕಿಟ್ಟಿದ್ವಲ್ಲ ಅದ್ರೊಳಗೆ ನೀರು ಹಾಕಿರ್ತೀವಲ್ಲ, ಅದ್ರೊಳಗೆ ಇರ್ತೈತಿ ನೀರು. ಆ ನೀರು ಹಾಕೋದ್ರಿಂದ ಏನಂದ್ರೆ ಅದು ಚಿಕನ್ ಕುದಿರ್ತೈತಲ್ಲ, ಅದಕ್ಕೆ ಒಂಥರ ಸೂಪ್ ಆದಂಗೆ ಇರ್ತೈತಿ ಅದು ನೀರು. ಅದನ್ನ ಇದು ಕಂಪ್ಲೀಟಾಗಿ ಹಾಕೋದ್ರಿಂದ ಸಾರು ಮಾತ್ರ ಟೇಸ್ಟ್ ಸೂಪರಾಗಿ ಬರ್ತೈತಿ. ಅದನ್ನ ಹಾಕೋರಿ, ಮತ್ತು ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿರಿ ಈಗ ಸ್ವಲ್ಪ ಅದು ಕುದಿಲಿ ಅಂಥೇಳಿ ಎಣ್ಣೆ ಎಲ್ಲ ಮಿಕ್ಸ್ ಆಗಲಿ ಅಂತ ಇದು ಮಾಡ್ತಾಯಿದ್ದೇನೆ. ಇವಾಗ ಏನಿಲ್ಲ ಕುಕ್ಕರಿಂದ ಸೀಟಿ ಓಪನ್ ಮಾಡಿದೆ ನಾನು. ನೋಡಿರಿ ಈ ಥರ ಅದ್ರೊಳಗನ ಐತಲ್ಲ, ಅದು ಎಗ್ಗೆಲ್ಲ ಕರಿಗಿ ಅದು ಸೂಪ್ ಆದಂಗೆ ಆಗಿತ್ತು. ಅದ್ರೊಳಗೆ ನೀರು ಹಾಕಿದ್ದೆ. ನೋಡಿರಿ ಚಿಕನ್ ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದೈತೆ. ಇದು ಆದರೂ ಸ್ವಲ್ಪ ಗಟ್ಟಿ ಅನಿಸ್ತೈತಿ ಅದು. ಮತ್ತು ಸಾಂಬಾರು ಕುಸ್ತೀವಲ್ಲ ನಾವು, ಅವು ಕರೆಕ್ಟ್ ಆಗೈತೆ ಅದು. ನೋಡಿರಿ ಈ ಥರ ಬಂದೈತೆ ಅದು ಚಿಕನ್. ಸೇಮ್ ನಾಟಿ ಕೋಳಿ ತಿಂದಂಗೆ ನೀವು ಅಷ್ಟೊಂದು ಟೇಸ್ಟ್ ಆಗಿರ್ತೈತಿ, ಭಾಳ ಟೇಸ್ಟ್ ಆಗಿರ್ತೈತಿ. ನೋಡಿ ಫ್ರೆಂಡ್ಸ್ ಇವೆಲ್ಲ ಚಿಕನ್ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಡುತ್ತೆ. ಮತ್ತು ಬೇರೆ ಏನೋ ಐಟಮ್ ಹಾಕಲ್ಲ ಇದಕ್ಕೆ. ಚಿಕನ್ ಮಸಾಲ, ಆ ಮಸಾಲ, ಈ ಮಸಾಲ ಏನೂ ಇಲ್ಲ. ಇಷ್ಟ ಹಾಕ್ರಿ ಸಾಕು. ಇಷ್ಟು ಹಾಕಿ ಸಾರು ಮಾಡಿ ತಿಂದು ನೋಡಿರಿ ಎಷ್ಟು ಚೆನ್ನಾಗಿರ್ತೈತೆ ಅಂತ. ಸೂಪರಾಗಿರ್ತೈತಿ, ಮರೆಯಂಗಿಲ್ಲ ನೀವು. ಮತ್ತು ನೋಡಿರಿ ಸ್ವಲ್ಪ ನೀರು ಬೇಕಂದ್ರೆ ಅದೇ ಪಾತ್ರೆಗೆ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಖಾರ ಇತ್ತಲ್ಲ ಮಿಕ್ಸಿದೆಲ್ಲ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಸ್ವಲ್ಪ ಲೈಟಾಗಿ ನೀರು ಹಾಕಿದೆ ಅದಕ್ಕೆ. ನೋಡಿ ಇವಾಗ ಲಾಸ್ಟ್ ಉಪ್ಪು ಹಾಕೊಂಡೆ ನಾನು. ಉಪ್ಪು ಲಾಸ್ಟ್ ನೋಡ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. ಇವಾಗ ಸಾರು ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಇದು 15 ನಿಮಿಷ ಕುಚ್ಚಬೇಕು ನೀವು. 15 ನಿಮಿಷ ಕುದೀತಂದ್ರೆ ಅದ್ರದ್ದು ಸ್ಮೆಲ್ ಗಮ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗೈತೆ. ಅವಾಗ ಅದರ ರೇಂಜೇ ಬೇರೆ. ಸಾರು ನೀವು ಹಾಕೊಂಡು ತಿನ್ನಿರಿ, ನೋಡಿರಿ ಸಖತ್ತಾಗಿರ್ತೈತೆ. ಮಾತ್ರ ನನಗೆ ಮಾತ್ರ ಸಿಕ್ಕಾಪಟ್ಟಿ ಇಷ್ಟ ಆಯ್ತು. ರಾತ್ರಿ ಅನ್ನದ ಜೊತೆ ತಿಂದೆ ಸಖತ್ತಾಗಿತ್ತು. ಬೆಳಗ್ಗೆ ದೋಸೆ ಜೊತೆ ತಿಂದೆ, ಅದು ಸೂಪರಾಗಿತ್ತು. ಸ್ವಲ್ಪ ಹಾಕೊಂಡು ಟೇಸ್ಟ್ ನೋಡಿದೆ, ಸಖತ್ತಾಗಿ ಬಂದಿತ್ತು ಫ್ರೆಂಡ್, ನಿಜ ಹೇಳ್ತೇನೆ.
ನಿಜ ಹೇಳ್ಬೇಕಂದ್ರೆ ಮೊಟ್ಟೆ ಕೋಳಿ ಟೇಸ್ಟೇ ಬೇರೆ ಅದ, ನನಗೂ ಗೊತ್ತಿದ್ದಿಲ್ಲ. ಬಟ್ ಅವಾಗ ನಮ್ಮ ಸಿಸ್ಟರ್ ಮನೆಯಾಗ ಮಾಡಿಂದ ನಾನು ನೋಡೋಣ ಅಂತ ಟ್ರೈ ಮಾಡಿದೆ. ಸೂಪರಾಗಿ ಬಂದೈತಿ ನೋಡ್ರಿ. ಇವಾಗ ಅನ್ನದೊಳಗೆ ಹಾಕೊಂಡು ತಿಂತಾ ಇದ್ರೆ ಹಾಗೆ ಒಂದು 2-3 ತುತ್ತು ಅನ್ನ ಜಾಸ್ತಿನೇ ಊಟ ಮಾಡ್ತೀರಿ, ಅಷ್ಟು ಚೆನ್ನಾಗಿರ್ತೈತಿ ನೋಡಿರಿ ಫ್ರೆಂಡ್ಸ್. ಎಲ್ಲ ಚಿಕನ್ ಎಲ್ಲ ಬೆಂದಿತ್ತು, ಸಖತ್ತಾಗಿತ್ತು. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ನೋಡಿರಿ ಮನೇಲಿ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ. ಸದ್ಯ ನಾನು ಇವಾಗ ಒಂದು ಟೂರಿಗೆ ಹೋಗ್ತಾಯಿದ್ದೀನಿ, ರಾಯರ್ ಮಠಕ್ಕೆ ಹೋಗ್ತಾಯಿದ್ದೀನಿ. ನಾಳೆ ನಾಡ್ದು ಹಿಂಗೆಲ್ಲ ಹೋದ್ರೆ ಅಲ್ಲಿದೆಲ್ಲ ವಿಡಿಯೋ ನಿಮಗೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್. ನೋಡಿರಿ ಚಿಕನ್ ಎಲ್ಲ ಸಖತ್ತಾಗಿ ಬಂದೈತೆ, ಮಾಡ್ಕೊಂಡು ಮನೇಲಿ ತಿನ್ನಿರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಬಾಯ್ ಬಾಯ್, ಲವ್ ಯು.